ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ಹಾಗೂ GTV ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಎಲ್ಲರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ತರಲಿ ಎಂದು ಆಶಿಸುವ ನಿಮ್ಮ ವೆಂಕಟೇಶ್. ಐತಿಹಾಸಿಕ ಮಾಗಡಿ ಕೋಟೆ ಮಾರಮ್ಮ ದೇವಾಲಯದ ಬಳಿ ಕರ್ನಾಟಕ ರಾಜ್ಯ ವಿಶೇಷಚೇತನರ ವೇದಿಕೆ ವತಿಯಿಂದ ರಾಜ್ಯಾಧ್ಯಕ್ಷ ಹನುಮಂತೇಗೌಡರವರ ನೇತೃತ್ವದಲ್ಲಿ ತಾಯಿ ಕೋಟೆ ಮಾರಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಿ ನೂತನ 2025 ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಂಜುನಾಥ್, ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ ರಾಜಣ್ಣ, ಗೌರವಾಧ್ಯಕ್ಷ ಮಹಂತೇಶ್, ಮಹೇಶ್, ಆಗ್ರ ಪುರುಷೋತ್ತಮ್, ತಿರುಮಲೆಯ ಭಾಸ್ಕರ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. दंडभागे दंडकारण्ये गोदावर्या अस्या गोत्रोभ्यो नमः। ओम श्री कोटे महादेव्ये नमः। पात्रविश्वाणि पुष्पार्चनानि संहाराय ओम परब्रह्मणे स्वाहा। नैवेद्यं ओम मध्य पानीयं संहाराय ओम सग्रहं ಮಾಗಡಿ ಪಟ್ಟಣದ ಕೋಟೆ ಮಾರಮ್ಮ ತಾಯಿ ದೇವಾಲಯದಲ್ಲಿ ಕರ್ನಾಟಕ ರಾಜ್ಯ ವಿಶೇಷ ಚೇತನರ ವೇದಿಕೆ ವತಿಯಿಂದ 2025 ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿದ್ದೀರಿ. ಅದ್ರ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಜನತೆಗೆ. ನಾವು ಸಂಘಟನೆ ಸಂಘ ಇವೆಲ್ಲ ಮಾಡ್ಕೊಂಡು ಹೋಗ್ತಿರೋದು ಅಂದರೆ ನಾವು ಒಳ್ಳೆಯ ರೀತಿಯಿಂದ ಕೆಟ್ಟ ದೃಷ್ಟಿಯಿಂದ ಹೋಗಿರೋದನ್ನ ಒಳ್ಳೆಯ ರೀತಿಗೆ ತರಬೇಕು. ನಮ್ಮ ಸಂಘ ಸಂಸ್ಥೆಗೆ ಒಳ್ಳೆ ಅಧಿಕಾರಿಗಳನ್ನ ನಾವು ಸಪೋರ್ಟ್ ಮಾಡಿಕೊಂಡು ನಾವು ಬೇಕಾಗಿರೋದನ್ನ
ನಮ್ಮ ಅಧ್ಯಕ್ಷರುಗಳು ರಾಜಣ್ಣವರು, ಆಮೇಲೆ ನಮ್ಮ ಮಹಂತೇಶ್ ಗೌಡರು, ನಮ್ಮ ಕಾರ್ಯದರ್ಶಿ ಪುರುಷೋತ್ತಮಣ್ಣವರು, ಇವರೆಲ್ಲ ನಾವು ಒಗ್ಗಟ್ಟಾಗಿ ಕೂಡಿ ಒಂದು ಸಂಸ್ಥೆ ಮಾಡ್ಕೊಂಡು ನಾವು ಒಂದು ಮೇಲ್ಮಟ್ಟಕ್ಕೆ ಕೆಳಮಟ್ಟ ಇರೋದು ಮೇಲ್ಮಟ್ಟಕ್ಕೆ ತಂದು ನಾವು ಒಂದು ಸಮಾಜಕ್ಕೆ ಒಂದು ಗುರುತಿಸೋದಂತ ನಾವೊಂದು ಸಂಸ್ಥೆಯನ್ನು ಓಪನ್ ಮಾಡ್ತಾಯಿದ್ದೀವಿ. ಇದೇ ಫಸ್ಟು ಇದನ್ನೇ ಫಸ್ಟ್ನೇ ವರ್ಷದೇ ಮಾಡ್ತಾಯಿದ್ದೀವಿ. ಕ್ಯಾಲೆಂಡ್ರ್ 2025 ವಹಿಸ್ಬೋದು ನಾವು ಕ್ಯಾಲೆಂಡ್ರ್ ಬಿಡುಗಡೆ ಮಾಡ್ತಾಯಿದ್ದೀವಿ. ಓಕೆ, ತುಂಬ ಸಂತೋಷ. ಈಗ ವಿಶೇಷ ಚೇತನರ ವೇದಿಕೆಗೆ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರದ ಪ್ರೋತ್ಸಾಹ ಹೇಗಿದೆ? ಪ್ರೋತ್ಸಾಹ ಏನು ಬರ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ಜನಕ್ಕೆ ನಮ್ಮ ಕಡೆಯಿಂದ ಏನಾದರೂ ಒಂದು ಮುಟ್ಟೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ನಮ್ಮ ಸ್ನೇಹಿತರುಗಳು, ನಮ್ಮ ಬೇರೆಯವ್ರನ್ನ ಹಾಕೊಂಡು ನಾವು ಸಂಘಟನೆಯವ್ರದ್ದು ಎಲ್ಲರನ್ನೂ ಒಗ್ಗೂಡಿ ನಾವು ಒಂದು ಹಂತಕ್ಕೆ ಕೊಡೋಣ ಅಂತ ನಾವು ಇದು ಸಂಘಟನೆ ಮಾಡೋಣ ಅಂತ ಇದು ಮಾಡಿದ್ವಿ. ವಿಶೇಷ ಚೇತನರು ಹಿಂದೆಲ್ಲ ಪೋಷಕರು ದೇವ್ರ ಮಕ್ಕಳು ಅನ್ನೋರು. ಹೌದು. ನೀವು ಹೇಗೆ ಗುರುತಿಸ್ತೀರಿ? ಅವ್ರನ್ನೇನಾದ್ರು ಸದಸ್ಯತ್ವ ಮಾಡ್ಕೊತೀರಾ? ಗುರುತಿನ ಚೀಟಿ ಕೊಡ್ತೀರಾ? ಹೌದು, ಎಲ್ಲ ಕೊಡ್ತೀವಿ. ಗುರುತಿನ ಚೀಟಿ, ಆಮೇಲೆ ID ಕಾರ್ಡು, VDID ಕಾರ್ಡು, ಆಮೇಲೆ ತ್ರಿಚಕ್ರ ವಾಹನ, ಬೈಕು. ನಾವು ಸರ್ಕಾರದಿಂದ ಬಲ್ದಿದ್ರು ನಾವು ಒಂದು ಹಂತಕ್ಕೆ ತಂದು ನಾವು ದೊಡ್ಡ ಅಧಿಕಾರಿಗಳ್ನ ಅವ್ರ ಹತ್ರ ಸಪೋರ್ಟ್ ತಗೊಂಡು ನಾವು ಅವ್ರಿಗೊಂದು ನಮ್ಮ ಕೈಲಿ ಆದಷ್ಟು ನಾವು ಒಳ್ಳೊಳ್ಳೆ ಇವ್ರನ್ನ ಅಧಿಕಾರಿಗಳನ್ನ ಇಟ್ಕೊಂಡು ಕಡೆಯಿಂದ ನಾವು ಇದು ಮಾಡೋಣ ಅಂತ ಇದು ಮಾಡಿದ್ವಿ. ಕರ್ನಾಟಕ ನವನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ವಿಶೇಷ ಚೇತನರ ವೇದಿಕೆಯ ಅಧ್ಯಕ್ಷರು ಆದಂಥ ದೇವರಟ್ಟಿ ರಾಜಣ್ಣವರು ಈ ಸಂಘದ ದಿನದರ್ಶಿಕೆಯಲ್ಲಿ ಭಾಗವಹಿಸಿದ್ದಾರೆ. ರಾಜಣ್ಣವರೇ, ಈ ವಿಶೇಷ ಚೇತನರಿಗೆ ಒಂದು ರೀತಿ ತಿರಸ್ಕರಿಸಲ್ಪಟ್ಟವರು ಅನ್ನೋ ಭಾವನೆ ಇತ್ತು ಸಮಾಜದಲ್ಲಿ. ಒಳ್ಳೆಯವರು ಇದ್ದಾರೆ. ಇದು ಒಂದು ಪುಣ್ಯದ ಕೆಲಸ, ನಿಜವಾಗೂ ದೇವ್ರ ಕೆಲಸ. ಯಾರಿಗೆ ಅಗತ್ಯ ಇದೆ ಅಂಥವ್ರನ್ನು ಗುರುತಿಸಿ ನಮ್ಮ ಕೈಲಾಗ್ತಕ್ಕಂಥ ಸಹಾಯ ಮಾಡಿ. ಹೇಗೆ ಕಾರ್ಯೋನ್ಮುಖರಾಗಿದ್ದೀರಿ? ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನಿವತ್ತು ವಿಶೇಷ ಚೇತನರ ಸಂಘವನ್ನು ಮಾಡಬೇಕು ಅಂತ ಹೇಳಿ ಇವರು ಒಂದು ಸಂಘಟನೆಯನ್ನು ಮಾಡಿದ್ದಾರೆ. ಸರ್ಕಾರದಿಂದ ಬರುವ ಅನುದಾನಗಳನ್ನು ನಮ್ಮ ಹ್ಯಾಂಡಿಕ್ಯಾಪ್ ಮತ್ತು ಅದರ ವಿಶೇಷ ಚೇತನರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ನಾನಿವತ್ತು ಹನುಮಂತೇಗೌಡರಿಗೆ ಎಲ್ಲ ಹೇಳಿ ಕ್ಯಾಲೆಂಡ್ರನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದ್ದೀನಿ. ಮತ್ತು ಅದೇ ರೀತಿ ಅವರ ಏನೇ ತೊಂದರೆ ಆಗಿದ್ದರೂ ಹ್ಯಾಂಡಿಕ್ಯಾಪ್ ದುಡ್ಡು ಬರೋದಾಗಿರಲಿ, ಮತ್ತು ಓಲ್ಡ್ ಪೆನ್ಷನ್ ಆಗಿರಲಿ, ಪ್ರತಿಯೊಂದು ಸೌಲಭ್ಯವನ್ನು ಮಾಡಿಕೊಡೋಣ ಅಂತೇಳಿ ನಾನು ಅವ್ರಿಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದೀನಿ. ಸೊ ವಿಶೇಷ ಚೇತನರಿಗೆ ಸರ್ಕಾರದ ವತಿಯಿಂದ ಬರುವ ಸೌಲಭ್ಯಗಳನ್ನು ಕೊಡಿಸಿಕೊಡುವಲ್ಲಿ ತಾವು ಕೂಡ ಪ್ರಾಮಾಣಿಕವಾಗಿ ಶ್ರಮಿಸ್ತೇವೆ. ಹೌದು. ಸೊ ರಾಜಣ್ಣವ್ರಿಗೆ ಧನ್ಯವಾದಗಳು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.